ನಿನ್ನೆಯ ದಿವಸ 22ನೇ ತಾರೀಕು ಮಂದೇವಾಲದಿಂದ ನನ್ನ ಕಬ್ಬನ್ನು ಏನು ಇದಕ್ಕೆ ವೆಬ್ರಿಜ್ ಕಾಟ ಮಾಡಿದಾಗ 33 ಟನ್ದ 815 ಕೆ ಜಿ ಕಬ್ಬನ್ನು ಆಗಿತ್ತು ಅಲ್ಲಿ ಕಾಟ ಮಾಡಿದಾಗ. ಮುಂದೆ ಅದೇ ಗಾಡಿನ ನಾವು ಸಂಗಮದ ಕಾರ್ಖಾನೆ ಕಳಿಸಿದಾಗ 32.280 ಕೆ ಜಿ ತೋರಿಸ್ತದೆ. 1 ಟನ್ನಲ್ಲಿ ಡಿಫ್ರೆನ್ಸ್ ಬಂತು. ಅಲ್ಲಿ ನಾವು ಮುಂದೆ ನನಗೆ ನಮ್ಮ ಮಳೆ ಫೋನ್ ಮಾಡ್ದೆ, ಹಿಂಗಾಗೈತಿ ಅಂದ. ನಾನು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ನಾನು ಗುಲ್ಬರ್ಗದೊಳಗಿದ್ದೆ. ಆಯ್ತಪ್ಪ ಏನಾಗಿದೆ ನಾನು ಬರ್ತೀನಿ ತಾಳು ಅಂತ ಹೇಳಿದಾಗ ತಹಸೀಲ್ದಾರ್ಗೆ ಗಮನಕ್ಕೂ ನಾನು ಫೋನ್ ಮಾಡಿದೆ. ಸರ್ ನಂದು ಕಬ್ಬೆನ್ನೇನ ಮತ್ತು 1 ಟನ್ ಫಾಲ್ಟ್ ಬರ್ತಾಯಿದೆ ಮತ್ತು ಅದಕ್ಕೇನು ಸರ್ ಅಂತ ನಾನು ಕೇಳಿದ. ತಹಸೀಲ್ದಾರ್ ಇಲ್ಲ ಅಧ್ಯಕ್ಷ ನಾನು ಹೋಗ್ತೀನಿ ಅಂತೇಳಿ ನಿನ್ನೆ ದಿವಸ ಕಾರ್ಖಾನೆಗೆ ವಿಸಿಟ್ ಮಾಡಿದಾಗ ಸರ್ ಹೋದಾಗ 33 ಟನ್ದ 480 ಕೆ ಜಿ ತೋರಿಸ್ತು. ಅಂದರೆ ಅಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ತಂದ್ರೆ 560 ಕೆ ಜಿ ಡಿಫ್ರೆನ್ಸ್ ತೋರಿಸ್ತು. ಆಮೇಲೆ ಎಲ್ಲ ಜನ ಕಲ್ತು ತಕ್ಷಣ ಮುಂದೆ ಮತ್ತೆ ಮ್ಯಾನೇಜ್ಮೆಂಟ್ ಇಲಾಖೆ ಅವರು ಬಂದು ಕಾಟ ಮಾಡಿದಾಗ ಅಲ್ಲಿನೂ ಕೂಡ ಒಂದು ಸ್ವಲ್ಪ ಫಾಲ್ಟ್ ತೋರಿಸ್ತದೆ. ಮತ್ತು ಇದೇ ರೀತಿಯಾಗಿ ಈ ಕಾರ್ಖಾನೆಯವರು ಹಗಲತ್ತೆ ಕಳತನಕ್ಕೆ ಇಳಿದಿದ್ದಾರೆ ಇವರು. ಮತ್ತು ಆ ರೈತ ಬದುಕುವುದು ಹೇಗೆ? ಪ್ರತಿಯೊಂದು ಕೂಡ ಈಗೇನು ಮತ್ತೇನು ಹೇಳ್ತಾರೆ, ನಾವೇನು ಕಾಟ ಹೊಡೆಯೋದಿಲ್ಲ ಏನೂ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಯಿಲಿ ಅಷ್ಟೇ. ಹಗಲತ್ತೆ ಕಳತನಕ್ಕೆ ಇಳಿದು ಬಿಟ್ಟಿದ್ದಾರೆ ಈಗ ಅವರು. ರಾತ್ರಿ ಅಷ್ಟು ಈಗ ಹಗಲ ಇಷ್ಟು ಕಳು ಮಾಡಿದಾಗ ರಾತ್ರಿ ಎಷ್ಟು ಕಳು ಮಾಡೋಕ್ಕೆ ಸಾಧ್ಯ? ಮತ್ತು ಅದನ್ನು ಇನ್ನೊಂದು ಒಬ್ಬ ನಾನು ಕಬ್ಬು ಬೆಳೆಗಾರರ ಸಂಘ ತಾಲೂಕು ಅಧ್ಯಕ್ಷನ, ನನ್ನ ಕಬ್ಬೆ ಈ ಟೈಪ್ ಕಳು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಸಾಮಾನ್ಯ ರೈತರ ಜೀವನ ಹೆಂಗೆ? ಈಗ ಆಲ್ರೆಡಿ ನಾವು ಡಿ ಸಿ ಆಫೀಸಿಗೆ ಬಂದು ಡಿ ಫುಡ್ ಅವ್ರಿಗೆ ಮತ್ತು ಈ ಡಿ ಸಿ ಅವ್ರಿಗೆ ಭೇಟಿಯಾಗಿದ್ದೀವಿ. ಅವ್ರೇನು ನಾಳೆ ದಿವಸ ಬಂದು ಅದು ನಮ್ಮ ಅದೇನು ಮಾಡಿ ನೀವೊಂದು ಅರ್ಜಿ ಕೊಡಿ, ನಾವು ಅದಕ್ಕೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅಲ್ಲಕ್ಕಂತ ಒಪ್ಕೊಂಡಿದ್ದೀವಿ. ನಾಳೆ ತಹಸೀಲ್ದಾರ್ ನಮ್ಮ ಸಿಂಧಿ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಬಂದಿದ್ದಾರೆ, ಇಲ್ಲೇ ಬಿಜಾಪುರಿಗೆ ಬಂದಿದ್ದಾರೆ. ಡಿ ಸಿ ಆಫೀಸರ್ ಅವರು ಕೂಡ ಚರ್ಚೆ ಮಾಡಿದ್ರು. ಇಲ್ಲ ಸರ್ ನನ್ನ ಎದುರಿಗೆ 560 ಕೆ ಜಿ ಫಾಲ್ಟ್ ಬಂದು ಸತ್ಯ ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ. ಈಗ ಆಲ್ರೆಡಿ ತಹಸೀಲ್ದಾರ್ ಸರ್ ಒಪ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾನು ಡಿ ಸಿ ಆರ್ ಹತ್ರ ಇದು ಮಾಡ್ತಿದ್ದೀನಿ. ಒಂದು ವೇಳೆ ಅದಕ್ಕೆ ಏನಾರು ಆಗದಿದ್ರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ಇದು ಮಾಡ್ಕೊತೀನಿ ಸರ್. ಏನು ರೀ ಇನ್ನೊಂದು ಸಕ್ಕರೆ ಸಚಿವರು ಒಂದು ಮಾತು ಕೊಟ್ಟಿದ್ರು ನಮ್ಗೆ ಎಲ್ಲ ರೈತ ಸಂಘಟನೆದವ್ರಿಗೆ. ಎಲ್ಲ 1 ಕೆ ಜಿ ಏನಾದರೂ ಫಾಲ್ಟ್ ಬಂದರೆ ಆ ರೈತನಿಗೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಫ್ಯಾಕ್ಟ್ರಿ ಸೀಸ್ ಮಾಡ್ತಿದ್ದೀನಿ, ಆ ರೈತನಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಇದು ನಾ ಈ ಮಾಧ್ಯಮ ಮುಖಾಂತರವಾಗಿ ಮಾನ್ಯ ಸಚಿವರಿಗೆ ಕೂಡ ಈ ಗಮನಕ್ಕೆ ಬರಲಿ ಅಂತೇಳಿ ನಾನು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇನೆ ಬಂಧುಗಳೇ. ಅವ್ರು ಫ್ಯಾಕ್ಟ್ರಿ ಕೇಳಿದ್ರೆ ಅವ್ರು ಕತ್ತಿ ಹೇಳ್ತಾರೆ, ಏನಾದರೂ ಹೇಳಿಬಿಡ್ತಾರೆ. ಇಲ್ಲ ರೀ ಹಾಗೆ ಅದು ಆಯಿತು, ಇಲ್ಲ ನಾವು ಕರೆಕ್ಟ್ ಇದೆ, ಅದು ಏನೋ ಒಂದು ವಿಬ್ರೇಷನ್ ಇದು ಫಾಲ್ಟ್ ಇದೆ, ಅವು ಫಾಲ್ಟ್ 108 ಕತ್ತಿ ಹೇಳ್ತಿದ್ರು. ಅವು ಕತ್ತಿ ಯಾರು ಕೇಳ್ತಾರೆ? ದಾಖಲಾತಿ ಅದ ಸರ್, ಪ್ರೂಫ್ ಸಮೇತವಾಗಿ ನಮ್ಮಲ್ಲಿ ಇದಾವೆ, ಶಿಲ್ಪ ಇದ್ದಾವೆ. ಅಲ್ಲಿ ನಾವು ಹೊರಗಡೆ ಮಾಡಿದ ಶಿಲ್ಪ ಇದ್ದಾವೆ. ಕಾರ್ಖಾನೆಗೆ ಹೋಗಿ ನಾವು ಗಾಡಿ ಕಾಟ ಮಾಡಿದ ಫಸ್ಟ್ ತಹಸೀಲ್ದಾರ್ ಯಾರೂ ಇಲ್ಲಾರ್ದಾಗ ಕಾಟ ಮಾಡಿದ್ರು ಶಿಲ್ಪ ಐತಿ. ತಹಸೀಲ್ದಾರ್ ಸರ್ ಬಂದಾಗೂ ಕಾಟ ಮಾಡಿದ್ರು ಶಿಲ್ಪ ಐತಿ. ನನ್ನ ಹೆಸರು ದರಪ್ಗೌಡ ಎಸ್ ಬ್ರಾದರ್ ಅಂತೇಳಿ, ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಸಿಂದಗಿ. ನಾನು 3-4 ಸಾರಿ ತಾಲೂಕು ಅಧ್ಯಕ್ಷರಿಗೆ ಫೋನ್ ಮಾಡಿದೆ ರೀ, ರೈತ ಸಂಘದ ಅಧ್ಯಕ್ಷರಿಗೆ. ಅವ್ರು ಬರಲಿಲ್ಲ. ನಾ ಬಾ ಅಂದಾಗ ಡಿ ಸಿ ಆಫೀಸ್ಗೆ ಅರ್ಜಿ ಕೊಡೋನು ತಹಸೀಲ್ದಾರ್ ಸಾಹೇಬ್ರ ಬಳಿ ಹೋಗ್ತೇಳಿ ಅಲ್ಲಿದ್ದ ಸಿಂದಗಿಗೆ ಹೋಗಿ ಕಾಟ ಮಾಡ್ಕೊಂಡು ಉಲ್ಟಾ ಹೋದೆವು ರೀ. ಹೋಗಿ ಕಾಟ ಮಾಡಿದ್ರೆ 8.5 ಟನ್, ಇದು 8.5 ಕ್ವಿಂಟಲ್ ಫರಕ್ ಬಂತು ರೀ. 8.5 ಕ್ವಿಂಟಲ್ ರೀ, 850 ಕಿಲೋ ರೀ ಅದು. 8.5 ಕ್ವಿಂಟಲ್ ರೀ ಅದು. ಟೋಟಲ್ 19 ಟನ್ ಮ್ಯಾಗ ಚಿಲ್ಲರ್ ಆಗ್ಯದ ರೀ. ಅವರು ಇದು ಮಾಡಿದ್ದು, ನಂದು ಇದು ಆಗಿದ್ದು 20 ಟನ್ ಮ್ಯಾಗ ಬರಬೇಕು. ಆದರೆ ಸ್ಲಿಪ್ ಅದ ರೀ, ನಾ ಸ್ಲಿಪ್ ಕೊಡ್ತೀನಿ ನಾಳೆಗೆ. ಇಷ್ಟು ಇದು ಯಾರು ಇವ್ರು ಬರಲಿಲ್ಲ. ಬರಲಾರ ಸಂಗಮನತ್ತೆ ರೀ, ಮನ್ನಪುರ ಫ್ಯಾಕ್ಟ್ರಿ ಸಂಗಮನತ್ ಸುಗಾರ್ ರೀ. ಅದಕ್ಕೆ ನಾನು ಕಬ್ಬು ಹೋಗಾಗ ಸಾಕಷ್ಟು ಫೋನ್ ಮಾಡೀನಿ. ಎಲ್ಲ ಡಿ ಸಿ ಸಾಹೇಬ್ರಿಗೆ ಬಂದು ಅರ್ಜಿ ಕೊಡ್ಬೇಕಂತ ಪ್ರಯತ್ನ ಮಾಡೀನಿ ರೀ, ಆದರೂ ಬರೋದಾಗಿಲ್ಲ. ನಾನು ಕಬ್ಬಿನ ಗದ್ದಲೆ ಬಿದ್ದು ಈಗ ಮೋಸ ಮಾಡ್ಲಾತ್ರಿ, ಕಂಪ್ಲೇಂಟ್ ಮೋಸ ಮಾಡ್ಲಾತ್ತಾರೆ. ಅದ್ರಾಗ ಏನು ಎರಡು ಮಾತಿಲ್ಲ. ಅದೇನು ಕಂಪ್ಯೂಟರ್ನಾಗ ಇರ್ಬೋದು ರೀ, ನಾವೇನು ಮತ್ತು ಅದು ಕಲ್ತಿಲ್ಲ ರೀ, ನಮ್ಗೆ ಹೆಂಗೆ ಗೊತ್ತಾಗಬೇಕು? ಕಂಪ್ಯೂಟರ್ ಡಿಜಿಟಲೇ ಇಲ್ರಿ, ಅದು ನಮ್ಗೆ ಹೆಂಗೆ ಅದೇನು ಗೊತ್ತಿಲ್ಲ ರೀ. ಅದು ಹೆಂಗೆ ಅದು ಏನಿಲ್ಲ ರೀ, ಏನಿಲ್ಲ ರೀ. ಹಾಂ, ಸಿಂದಗಿ ಬಂದು ತೂಕ ಮಾಡಿಕೊಂಡು 15 ಲೀಟ್ರ್ ಸ್ವಂತ ನಾ ಡೀಸೆಲ್ ಹಾಕಿ ತೊಗೊಂಡು ಹೋಗೀನಿ ರೀ, ಇದು ನೋಡ್ಬೇಕಂತೇಳಿ. ಈಗೇನು ಅದು ಕ್ರಮ ತೊಗೋಬೇಕು ರೀ. ರೈತರಿಗೆ ಏನು ಮೋಸ ಆಗ್ಯದ ಹಿಂದೆ ಹಾಕಿ ಕೊಡ್ಬೇಕು. ಅದು ಹಾಕಿ ಕೊಟ್ಟು ಅದನ್ನು ಸರಿಪಡಿಸ್ಬೇಕು. ಇಲ್ರಿ, ಕೊಟ್ಟಿಲ್ಲ. ಈಗ ನಾವ್ಯಾವ ಸಾಮಾನ್ಯ ರೈತರು ನಾವು ಒಬ್ರು ಹೋಗಿ, ಮತ್ತು ಈಗ ಅವ್ರು ರೈತ ಸಂಘದವ್ರು ಬಂದಾರ. ಗುರುಸಿದ್ದಪ್ಪ ಗಾಣಿಗೇರ್ ಅಂತ ಹೇಳ್ರಿ. ಈ ನಮ್ಮ ಸಿಂದಗಿ ತಾಲೂಕಿನ ಸಂಗಮನಾಥ್ ಶುಗರ್ಸ್ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಈ ಒಂದು ವೇಬ್ರಿಡ್ಜ್ದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಾಗಿದ್ದಾವೆ ಅನ್ನೋದು
ರೈತರು ಇದ್ರ ಬಗ್ಗೆ ಒಂದು ದೂರನ್ನು ನಿನ್ನೆ ನೀಡಿದಾಗ, ಮೌಖಿಕವಾಗಿ ನೀಡಿದಾಗ, ನಿನ್ನೆ ಸಾಯಂಕಾಲ ನಮ್ಮ ಸಿಂದಗಿ ತಹಶೀಲ್ದಾರ್ ಅವರು ಮತ್ತು ಅಸಿಸ್ಟೆಂಟ್ ಕಂಟ್ರೋಲರ್ ಲೀಗಲ್ ಮೆಟ್ರಾಲಜಿ ಅವರು ಈ ಒಂದು ಶುಗರ್ ಫ್ಯಾಕ್ಟ್ರಿಗೆ ಭೇಟಿಯನ್ನು ನೀಡಿದ್ದರು. ಸುಮಾರು ಬೆಳಗ್ಗೆ ಮಧ್ಯಾಹ್ನ 12:50 ಒಂದು ವೆಹಿಕಲನ್ನು ವೇಮೆಂಟ್ ಮಾಡಿದಾಗ, ಒಂದು ಟ್ರ್ಯಾಕ್ಟರ್ K32N2244 ಅಂತೆ. ಸೊ ಒಂದು ಟ್ರ್ಯಾಕ್ಟರ್ನ ವೇಮೆಂಟ್ ಮಾಡಿದಾಗ 32,820 kg ಇತ್ತು. ಮತ್ತು 3:11 ತಹಶೀಲ್ದಾರ್ ಅವರು ಭೇಟಿ ನೀಡಿದಾಗ 33,460 kgs ಇತ್ತು ಅಂತೆ. ಮತ್ತು 6:15 ನಮ್ಮ ಲೀಗಲ್ ಮೆಟ್ರಿಯಾಲಜಿ ಅವರು ವೇಮೆಂಟನ್ನು ಮಾಡಿದಾಗ 33,440 ಇದೆ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಈ ಒಂದು ಸಂಗಮನಾಥ್ ಶುಗರ್ಸ್ ಏನಿದೆಯಲ್ಲ, ಇದ್ರ ಬಗ್ಗೆ ಈ 3:11 ಮತ್ತು 12:50 ಒಂದು ವೇಮೆಂಟ್ ಡೀಟೇಲ್ಸ್ ಕೂಡ ಇದ್ದಾವೆ. ಬಟ್ ಇದರಲ್ಲಿ ಏನು ಅಂತಂದರೆ, ಈ ಒಂದು K32N2244 ಅನ್ನೋ ವೆಹಿಕಲ್ ಏನಿದೆಯಲ್ಲ, ಅದರದ್ದು ಡೀಟೇಲ್ಸ್ ಇಲ್ಲ. ಇಲ್ಲಿ ಎರಡೂ ಇದ್ದಾವೆ ಚಿಟ್ಸು. ಇದರಲ್ಲಿ ಬಾರ್ಕೋಡ್ ಮುಖಾಂತರ ನಾವು ಇದೇ ವೆಹಿಕಲ್ ಹೌದು ಅಲ್ಲ ಅನ್ನೋದ್ರ ಬಗ್ಗೆ, ಮತ್ತು 12:50 ಮತ್ತು 3:11 ಏನು ಈ ಒಂದು ವೇಮೆಂಟ್ನಲ್ಲಿ ಏನು ವ್ಯತ್ಯಾಸ ಬಂದಿದೆ, ಸುಮಾರು ಒಂದು 600 kg ಅಷ್ಟು ಏನು ವ್ಯತ್ಯಾಸ ಬಂದಿದೆಯಲ್ಲ, ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ನಾಳೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇಂಡಿ ಅವರು ಮತ್ತು ಅಸಿಸ್ಟೆಂಟ್ ಕಂಟ್ರೋಲರ್ ಲೀಗಲ್ ಮೆಟ್ರಾಲಜಿ ಅವರು ಮತ್ತು ಸಿಂದಗಿ ತಹಶೀಲ್ದಾರ್ ಅವರು ನಾವು ಕೂಡ ಹೋಗಿ ಇದ್ರ ಬಗ್ಗೆ ಸಮಗ್ರವಾಗಿ ಆ 3 ತಾಸಲ್ಲಿ ಏನೇನು ಆಗಿದೆ ಅನ್ನೋದು ಫ್ಯಾಕ್ಟ್ರಿ ಮೂಲಕ ನಾವು ಪತ್ತೆಯನ್ನು ಹಚ್ಚಿ, ಸಪೋಸ್ ಆ ರೀತಿ ಏನಾದರೂ ತಪ್ಪು ಕಂಡು ಬಂದರೆ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀವಿ ಅಂತೇಳಿ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಿಗೆ ಹೇಳ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮನ್ನಾಪುರದಲ್ಲಿರುವಂಥ ಸಂಗಮನಾಥ ಸಕ್ಕರೆ ಕಾರ್ಖಾನೆಗೆ ನಿನ್ನೆ ರೈತ ಔರಂಗಾಬಾದ್ ಅನ್ನುವಂಥ ರೈತ ಕಬ್ಬು ತಗೊಂಡ್ಕೊಂಡು ಹೋಗಿರ್ತಾನಲ್ಲಿ. ಹೋದಂಥ ಸಂದರ್ಭದಲ್ಲಿ ಕಾರ್ಖಾನೆಗೆ ಹೋಗೋಕ್ಕಿಂತ ಮೊದಲ ಬೇರೆ ಕಡೆ ತೂಕ ಮಾಡಿಕೊಂಡು ತದನಂತರ ಸಕ್ಕರೆ ಕಾರ್ಖಾನೆಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 1 ಟನ್ ಕಬ್ಬ ಕಡಿಮೆ ಬಂದು ರೈತರಿಗೆ ಮೋಸ ಮಾಡುವಂಥದ್ದು ಹುನ್ನಾರ ಅವತ್ತಿನ ದಿನ ತಿಳಿದು ಅವರೇನದ ಎಲ್ಲ ರೈತರು ಕೊಡ್ಕೊಂಡು ದೊಡ್ಡ ಮಟ್ಟದ ಒಂದು ಧ್ವನಿ ಮಾಡಿದಂಥ ಸಂದರ್ಭದಲ್ಲಿ ಅವರೇನದ ಏನೂ ಇದು ಮಾಡಿಲ್ಲ. ಆ ಸಂದರ್ಭದಾಗ ಏನದ ಮಾನ್ಯ ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ಇಲ್ಲಿ ಮೋಸ ಆಗೈತೆ ಬರ್ರಿ ಅಂಥೇಳಿ ಆ ರೈತರು ಕರೆದಂಥ ಸಂದರ್ಭದಲ್ಲಿ ಸಿಂದಗಿ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಆ ಕಾಟ ಮಾಡಿದಾಗ ಕರೆಕ್ಟ್ ಬರ್ತದೆ. ಕರೆಕ್ಟ್ ಬಂದು ಮತ್ತೇನದ ಲೀಗಲ್ ಮೆಟ್ರಾಲಜಿ ಅವ್ರಿಗೆ ಕರೆಸ್ತಾರೆ, ಅವಾಗ ಕೂಡ ಕರೆಕ್ಟ್ ಬರ್ತದೆ. ಅಂದ್ರೆ ಒಟ್ಟಾರೆಯಾಗಿ ಅಂದ್ರೆ ಮೊದಲು ಬಂದಂಥ ಕಾಟಾದಾಗ ಮತ್ತು ತಹಶೀಲ್ದಾರ್ ಬಂದಂಥ ಸಂದರ್ಭದಲ್ಲಿ 560 ಕಿಲೋ ಡಿಫ್ರೆನ್ಸ್ ಬರ್ತದೆ. ತಹಶೀಲ್ದಾರ್ ಬಂದು ಮತ್ತು ಲೀಗಲ್ ಮೆಟ್ರಾಲಜಿ ಮಾಡಿದಾಗ ಸುಮಾರು ಒಂದು 20 ಕಿಲೋ ಡಿಫ್ರೆನ್ಸ್ ಬರ್ತದೆ. ಇಷ್ಟೇನು ದೊಡ್ಡ ವಿಷಯ ಇಲ್ಲ, ಕರೆಕ್ಟ್ ಆಯ್ತಿದ್ದು ಅಂತ ಹೇಳಿ ಅವ್ರು ಹೇಳಕತ್ತಾರೆ. ಇವತ್ತು ಟೋಟಲಿ 560 ಕಿಲೋ ಅವರೇ ಕೊಟ್ಟಂಥ ರಸೀದಿ ಒಳಗೆ ಡಿಫ್ರೆನ್ಸ್ ಬಂದದ. ಮತ್ತು ನಮ್ಮ ಪ್ರಕಾರ ಹೊರಗೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1000 ಕಿಲೋ ಡಿಫ್ರೆನ್ಸ್ ಬರ್ಲಾತದ. ಸೊ ಇದು ಕೇವಲ ಇವತ್ತು ಒಂದಿನ ವಿಚಾರ ಅಲ್ಲ, ಈಗಾಗಲೇ 2 ಲಕ್ಷಕ್ಕಿಂತ ಹೆಚ್ಚು ಟನ್ ಅವರು ಇವತ್ತಿನ ದಿನ ನುರಿಸ್ಯಾರ. ಇದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿರುವಂಥ 10 ಸಕ್ಕರೆ ಕಾರ್ಖಾನೆಯಲ್ಲಿ ಕೂಡ ಈಗಾಗಲೇ ಮನೆ ನಡೆದಂಥ ಜಿಲ್ಲಾಡಳಿತದ ಸಭೆಯಲ್ಲಿ ಅವ್ರು ಹೇಳಿದರು, ಇಲ್ಲ ಎಲ್ಲೇ ಒಂದೇ ಕಿಲೋ ಕಡಿಮೆ ಬಂದರೂ ಕೂಡ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳಿರ್ಬೋದು, ಲೀಗಲ್ ಮೆಟ್ರಾಲಜಿ ಅವರು, ಫುಡ್ ಡಿ ಅವರು ಎಲ್ಲರೂ ಕೂಡ ಹೇಳಿದರು. ಆದರೆ ಇವತ್ತಿನ ದಿನ ರೈತರಿಗೆ ಮೋಸ ಆಗತ್ತದ. ಅದಕ್ಕೆ ನಾವು ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಅದಕ್ಕೊಂದು ತನಿಖೆ ಆಗ್ಬೇಕಂತೇಳಿ ಬಂದಿದ್ವಿ. ನಾಳೆ ಬೆಳಗ್ಗೆ ಕ್ರಿಸ್ಮಸ್ ಇದ್ದರೂ ಕೂಡ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಆ ಸಕ್ಕರೆ ಕಾರ್ಖಾನೆಗಳಿಗೆ ಹೋಗಿ ಒಂದು ತನಿಖೆಯನ್ನು ಮಾಡ್ತೀವಿ ನಾವು. ತನಿಖೆ ಮಾಡಬೇಕಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲೆಲ್ಲ CC ಕ್ಯಾಮ್ರಾಗಳದಾವ. ಅದ್ರ ಮುಖಾಂತರ ವೇಟ್ ಆಗಿದ್ದು ಮತ್ತು ರೈತರು ಏನಾರು ಮೋಸ ಮಾಡ್ಯಾರೋ ಅಥವಾ ಏನು ಕಾರ್ಖಾನೆಯವ್ರು ಮೋಸ ಮಾಡ್ಯಾರೋ ಒಂದು ಕೂಲಂಕುಷವಾಗಿ ಪರಿಶೀಲನೆ ಆಗ್ತದೆ. ಅದು ಆಗಿಂದ ಏನದ ಆ್ಯಕ್ಷನ್ ತೊಗೋಬೇಕು, ಆ ಕಾಟ ಸೀಸ್ ಆಗಬೇಕು, ಕಾರ್ಖಾನೆಯವ್ರ ಮೇಲೆ ದಂಡ ಆಗ್ಬೇಕು ಅಂತ ಹೇಳಿ ಹೇಳಿದ್ದೀವಿ. ಇನ್ನು ಅದೇ ರೀತಿಯಾಗಿ ನಮ್ಮ ನಮ್ಮ ಕಬ್ಬು ಸಕ್ಕರೆ ಮತ್ತು ಸಚಿವರು ಹೇಳಿದರು, ಎಲ್ಲೇ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಮೋಸ ಮಾಡಿದ್ದೆ ನಿಮಗೆ ಗೊತ್ತಾಯ್ತಪ್ಪ ಅಂತಂದ್ರೆ ವಿತ್ ಪ್ರೂಫ್ ನಮ್ಗೆ ಹೇಳ್ರಿ, 5 ಲಕ್ಷ ರೂಪಾಯಿನ ಏನದ ದಂಡ ಕೊಡಿಸ್ತೀವಿ ಅಂತ ಹೇಳಿದರು. ಅದಕ್ಕೆ ಇವತ್ತಿನ ದಿನ ಮಾನ್ಯ ಶಿವಾನಂದ ಪಾಟೀಲ್ರಿಗೆ ನಾನು ಹೇಳ್ತಾ ಇದ್ದೀನಿ, ಈಗೇನದ ರೈತರು ಈಗಾಗಲೇ ಆರೋಪ ಮಾಡ್ಲಕತ್ತಾರ. ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಒಂದು ತಂಡ ರಚನೆ ಮಾಡಿ ನಾಳೆ ದಿನ ಮಾಡ್ಲಕತ್ತದ. ನಾಳೆಗೆ ಒಂದು ವೇಳೆ ತನಿಖೆ ಸಾಬೀತಾಯ್ತಪ್ಪ ಅಂತಂದ್ರೆ ತಾವು ಗಂಟಾಘೋಷವಾಗಿ ಮಾಧ್ಯಮದ ಮೂಲಕ 5 ಲಕ್ಷ ರೂಪಾಯಿ ಆ ರೈತರಿಗೆ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ.